ತುಂಬ ವರ್ಷದಿಂದ ಈಗಾಗಲೇ ನೀವು ಶುಗರಿಗೆ ಸಂಬಂಧಪಟ್ಟದ್ದು, ಡಯಾಬಿಟಿಸ್‌ಗೆ ಸಂಬಂಧಪಟ್ಟ ಔಷಧಿ ತೆಗೆದುಕೊಳ್ತಾ ಇದ್ದರೆ ಅದನ್ನು ಈಗೇನು ಮಾಡಲಿಕ್ಕಾಗಲ್ಲ. ಅದನ್ನು ಕಂಟಿನ್ಯೂ ಮಾಡಿ. ಅಕಸ್ಮಾತ್ ಇತ್ತೀಚೆಗೆ ಏನೋ ಟೆಸ್ಟ್ ಮಾಡುವಾಗ ಆಕ್ಸಿಡೆಂಟಲಿ ನಿಮ್ಮ ಶುಗರ್ ಲೆವೆಲ್ ಒಂಚೂರೇ ಚೂರು ಓಕೆ, ಭಾಳ ಹೈ ಅಲ್ಲ, ಭಾಳ ಹೈ ಇದ್ದವರು ವಿಶೇಷವಾದ ಚಿಕಿತ್ಸೆ ಬೇಕೇ ಆಗುತ್ತೆ. ಚೂರು ಅದು ಅವರಿಗೆ ಪ್ರೀ ಡಯಾಬಿಟಿಕ್ ಕಂಡೀಷನ್ ಅಂತಾರೆ. ಫಾರ್ ಎಕ್ಸಾಂಪಲ್ 140, 150, 160, 170, 180 ಇದೆಲ್ಲ ಪ್ರೀ ಡಯಾಬಿಟಿಕ್ ಕಂಡೀಷನಲ್ಲಿ ನಾವು ಕೌಂಟ್ ಮಾಡ್ತೀವಿ. ಸಾಮಾನ್ಯವಾಗಿ ಪ್ರೀ ಡಯಾಬಿಟಿಕ್ ಕಂಡೀಷನ್ನು ಕೆಲವು ದಿನಗಳಿಂದ ನಿಮ್ಮದು ಆಹಾರ ವಿಹಾರಾದಿ ಪದ್ಧತಿಗಳು ಸರಿ ಇರೋದಿಲ್ಲ. ಆ ಕಾರಣಕ್ಕಾಗಿ ಅದು ಹೆಚ್ಚು ತೋರಿಸ್ತಾ ಇರ್ತದೆ. ಅದು ಊಟದ ಟೈಮಿಂಗ್ ಸರಿ ಇರಲಿಕ್ಕಿಲ್ಲ, ಅತಿಯಾದ ಸಕ್ಕರೆ ಅಂಶದ ಸೇವನೆ ಇರ್ಬೋದು, ಅಥವಾ ಟೆನ್ಷನ್ನು, ಸ್ಟ್ರೆಸ್ಸು, ಸ್ಟ್ರೇನು, ನಾನಾ ರೀತಿಯಾದ ಕಾರಣಗಳಿಂದ ಪ್ರೀ ಡಯಾಬಿಟಿಕ್ ಕಂಡೀಷನ್ ನಿಮಗೆ ಬಂದಿರ್ಬೋದು. ಯಾರೇ ಆಗಲಿ ಪ್ರೀ ಡಯಾಬಿಟಿಕ್ ಕಂಡೀಷನ್ ಇದ್ದಲ್ಲಿ ಖಂಡಿತವಾಗೂ ಹೈ ಡೋಸ್ ಇರುವಂತಹ ಡಯಾಬಿಟಿಸ್ ಮಾತ್ರೆ ಇಮಿಡಿಯೇಟ್ಲಿ ಶುರು ಮಾಡಲಿಕ್ಕೆ ಹೋಗಬೇಡಿ. ಆಲ್ರೆಡಿ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತು ಯಾವುದೂ ಡೌಟ್ ಇಲ್ಲ, ಅವ್ರು ತೆಗೆದುಕೊಳ್ಳಲೇಬೇಕು. ಅವರಿಗೆ ಈ ವಿಡಿಯೋ ರೀಲು ಅನ್ವಯಿಸೋದಿಲ್ಲ. ಪ್ರೀ ಡಯಾಬಿಟಿಕ್ ಕಂಡೀಷನಲ್ಲಿದ್ದಿರಿ ಅಂದರೆ ಖಂಡಿತವಾಗೂ 1 ತಿಂಗಳಲ್ಲಿ ನಿಮ್ಮದು ಅದು ಮತ್ತೆ ರಿವರ್ಸಲ್ ಮಾಡ್ಕೊಳ್ಬೋದು, ಹಿತಕರವಾದ ಈ ಆಹಾರ ವಿಹಾರ ಪ್ಲಸ್ ಕೆಲವೊಂದು ಆಯುರ್ವೇದಿಕ್ ಔಷಧಿಗಳಿಂದ. ನಿಮ್ಮಲ್ಲಿಯೂ ಕೂಡ ಈ ರೀತಿಯಾದ ಸಂಕಷ್ಟ ಬಂದಿದ್ದರೆ ಖಂಡಿತವಾಗಿ ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಕನ್ಸಲ್ಟ್ ಮಾಡಿ ಚರ್ಚೆ ಮಾಡಿ ಉಪಾಯ ಮತ್ತು ಚಿಕಿತ್ಸೆ ತಿಳ್ಕೊಬೋದು ಮಿತ್ರ.